ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನವರಾತ್ರಿಯ 3ನೇ ದಿವಸ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗತ್ತೆ. ಶಿವ ಪಾರ್ವತಿಯ ಮದುವೆಯ ಸಂದರ್ಭದಲ್ಲಿ ಮೈಯೆಲ್ಲ ಬೂದಿ ಬಳಿದುಕೊಂಡು ನಂದಿಯ ಮೇಲೆ ತಿರುಗು ಮುರುಗಾಗಿ ಅಂದ್ರೆ ನಂದಿಯ ಬಾಲದ ಕಡೆ ಶಿವ ಮುಖ ಮಾಡಿದ್ದಾನೆ. ಶಿವನ ಮುಖ ನೋಡಿಕೊಂಡೇ ಭೂತ ಪ್ರೇತಗಳೆಲ್ಲ ಸಂತೋಷವಾಗಿ ಕುಣಿದಾಡುತ್ತಾ ಮೆರವಣಿಗೆಗೆ ಬಂದಿವೆ. ಹೀಗೆ ತುಂಬಾ ಭಯಾನಕವಾಗಿ ವಿಚಿತ್ರವಾಗಿ ಇತ್ತು ಆ ಮೆರವಣಿಗೆ. ಇದನ್ನ ನೋಡಿ ಪಾರ್ವತಿ ದೇವಿಯ ತಾಯಿಯಾದ ಮೈನಾದೇವಿ ತಲೆ ಸುತ್ತಿ ಮೂರ್ಛೆ ಬಂದು ಬಿದ್ದೇ ಬಿಡ್ತಾಳೆ. ಇಂತಹ ಗಂಡನ ಜೊತೆ ನನ್ನ ಮಗಳು ಬದುಕು ನಡೆಸಬೇಕೇ ಅಂತ. ಆಗ ಪಾರ್ವತಿಯು ಭಯಂಕರವಾದ ಚಂದ್ರಘಂಟ ಅವತಾರವನ್ನ ತೆಗೆಯುತ್ತಾಳೆ. 10 ಕೈಗಳಲ್ಲಿ 10 ಆಯುಧಗಳನ್ನ ಹಿಡಿದಿದ್ದಾಳೆ. ಹಣೆಯಲ್ಲಿ ಚಂದ್ರನ ಆಕಾರದಲ್ಲಿ ಮತ್ತು ಗಂಟೆಯ ಆಕಾರದಲ್ಲಿ ತಿಲಕವನ್ನು ಇಟ್ಟುಕೊಂಡು 3ನೆಯ ಕಣ್ಣುಗಳನ್ನು ಉಳ್ಳವಳಾಗಿ ಶಿವನಿಗೆ ಹೇಳುತ್ತಾಳೆ, ನಿನ್ನ ಈ ಅವತಾರಕ್ಕೆ ಸರಿಯಾಗಿ ನಾನು ಈ ಅವತಾರದಲ್ಲಿ ಬರಬೇಕಾಗುತ್ತದೆ. ನಮ್ಮ ತಂದೆ ತಾಯಿಯರಿಗೋಸ್ಕರವಾದರೂ ನೀವು ಸುಂದರೇಶ್ವರರಾಗಿ ಬರಬೇಕು ಅಂತ ವಿನಂತಿಸಿಕೊಳ್ಳುತ್ತಾಳೆ ಪಾರ್ವತಿ. ಮುಂದೆ ಇದೇ ಚಂದ್ರಘಂಟ ಅವತಾರದಲ್ಲಿ ಶುಂಭ ನಿಶುಂಭ ಅನ್ನುವ ರಾಕ್ಷಸರನ್ನು ಕೂಡ ವಧೆ ಮಾಡುತ್ತಾಳೆ ಅನ್ನುವುದು ದೇವಿ ಭಾಗವತದ ಚರಿತ್ರೆ. ಶಿವ ಆಗ ಸೊಗಸಾದ ವೇಷಭೂಷಣಗಳನ್ನ ತೊಟ್ಟು ಸುಂದರೇಶನಾಗಿ ಬರ್ತಾನೆ. ಆಗ ಪಾರ್ವತಿಯ ತಾಯಿ ಮೈನಾದೇವಿಗೆ ತುಂಬಾ ಸಂತೋಷವಾಗುತ್ತೆ. ಜಗತ್ತಿನ ಮಾತಾಪಿತರ ಮದುವೆ ಇದು. ಈಗ ಪಾರ್ವತಿ ನವವಧುವಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬಂದಿದ್ದಾಳೆ. ಶಿವ ಪಾರ್ವತಿಯರ ಮದುವೆ ಆಗತ್ತೆ. ಕೇದಾರನಾಥ್ ದೇವಸ್ಥಾನಕ್ಕೆ ಹೋಗುವಾಗ ಸೋನ್ ಪ್ರಯಾಗ್ ಅಂತ ಒಂದು ಜಾಗ ಇದೆ. ಅದರಿಂದ ಸ್ವಲ್ಪ ದೂರದಲ್ಲಿರುವ ಸುಮೇರು ಪರ್ವತದ ಹತ್ತಿರ ತ್ರಿಯೋಗಿ ನಾರಾಯಣ್ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿಯೇ ಶಿವ ಪಾರ್ವತಿಯರ ಮದುವೆ ಆದದ್ದು. ಶಿವ ಪಾರ್ವತಿಯರು ಮದುವೆ ಆಗಿದ್ದ ಆ ಅಗ್ನಿಕುಂಡದಲ್ಲಿ ಧುನಿ ಅಂದರೆ ಅಗ್ನಿ ಈಗಲೂ ಉರಿಯುತ್ತಲೇ ಇದೆ. ಶಿವ ಪಾರ್ವತಿಯರ ಪವಿತ್ರವಾದ ಪ್ರೇಮಕ್ಕೆ ಅದೇ ಸಾಕ್ಷಿ. ನವರಾತ್ರಿಯ 4ನೇ ದಿವಸದ ಅವತಾರ ಸ್ಕಂದ ಮಾತಾ ಅಂತ. ಅದೇನು ಅಂತ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ನಮ್ಮ ಚಾನೆಲ್ ನ ಎಲ್ಲಾ ಕಥೆಗಳನ್ನ ಕೇಳೋದಕ್ಕೆ ಮಾಮೀಸ್ ಸ್ಟೋರೀಸ್ ಚಾನೆಲ್ ಅನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅನ್ನ ಫಾಲೋ ಮಾಡಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ಕಥೆಗಳನ್ನ ಸಂಪೂರ್ಣವಾಗಿ ಕೇಳಬಹುದು. ಎಲ್ಲಾ ಕಥೆಗಳು ನಿಮಗೆ ಪ್ಲೇ ಲಿಸ್ಟ್ ನಲ್ಲಿ ಸಿಗತ್ತೆ. ಜೈ ಚಂದ್ರಘಂಟ. ಸರ್ವೇ ಜನಾಃ ಸುಖಿನೋ ಭವಂತು.